ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಜಹ ತಹ ಗಯಿ ಸಕಲ ಸ್ತಬ್ ಸೀತಾ ಕರ್ ಮನ ಸೋಚ್ ಮಾಸ್ ದಿವಸ ಬೀತೆ ಮೋಹಿ ಮಾರಿಹಿ ನಿಸಿಚರ್ ಪೋಚ್ ತ್ರಿಜಟಾಸನ ಬೋಲಿ ಕರ್ ಜೋರಿ ಮಾತು ಬಿಪತಿ ಸಂಗಿನಿ ते मोरी तजो देह करू बेगी उपाई दुसह बिरहु अब नहीं सही जाई आनी काठ रचू चिता बनाई मातु अनल पुनि देही लगाई सत्य करही मम प्रीति सयानी सुनई को श्रवण सूल सम बानी सुनत बचन पद गही समुझायसी प्रभु प्रताप बल सुजसु सुनायसी निसी न अनल मिल सुनु सुकुमारी अस कही सो निज भवन सिधारी कह सीता विधि भा प्रतिकूला मिलिहि न पावक मिटिहि न सूला देखियत प्रगट गगन अंगारा अवनी न आवत एकवुतारा पावक मयि ससी स्रवत न आगी मानहु मोही जानी हत भागी सुनहि बिनय मम बिटप अशोका सत्य नाम करु हरु मम शोका नूतन किसलय अनल समाना देहि अगिनी जनी करहि निदाना देखी परम बिरहा कुल सीता सो छन कपिहि ಕಲಪ ಸಮ ಬೀತ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ತ್ರಿಜಟೆ ತನ್ನ ಕನಸಲ್ಲಿ ನೋಡಿದ್ದನ್ನ ರಾಕ್ಷಸಿಯರ ಮುಂದೆ ವಿವರಣೆ ಮಾಡಿ ಹೇಳ್ತಾಳೆ. ಆಗ ರಾಕ್ಷಸಿಯರೆಲ್ಲರೂ ಕೂಡ ಹೆದರ್ಕೊಂಡು ಜಾನಕಿಯ ಚರಣಗಳಿಗೆ ನಮಸ್ಕಾರ ಮಾಡ್ಕೊಳ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅವರೆಲ್ಲರೂ ಕೂಡ ಬೇರೆ ಬೇರೆ ದಿಕ್ಕುಗಳಿಗೆ ಹೊರಟು ಹೋಗ್ತಾರೆ. ಅಂದರೆ ಅವಳಿಗೆ ಹಿಂಸೆ ಕೊಡೋದಕ್ಕೆ ಅಂತ ನಿಂತಿದ್ದವರು ತ್ರಿಜಟೆ ಹೇಳದಂತಹ ಕನಸಿನ ಮಾತನ್ನು ಕೇಳಿ ಅವರೆಲ್ಲರೂ ಕೂಡ ಹೊರಟೋಗ್ತಾರೆ ಹೆದರ್ಕೊಂಡು. 1 ತಿಂಗಳು ಅವನು ಗಡುವು ಕೊಟ್ಟಿರ್ತಾನಲ್ಲ ರಾವಣ, ಅದು ಕಳೀತಾ ಇದ್ದ ಹಾಗೆ ನೀಚನಾದಂತಹ ರಾವಣ ನನ್ನನ್ನು ಕೊಂದೇ ಬಿಡ್ತಾನೆ ಇನ್ನು 1 ತಿಂಗಳಾದರೆ ಅಂತ ಅಂದ್ಬಿಟ್ಟು ಸೀತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಂದರೆ 1 ತಿಂಗಳು ಮುಗಿತಾ ಬಂತು, ಈಗ ಏನು ಮಾಡ್ತಾನೋ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಸೀತಾದೇವಿ ಏನು ಮಾಡ್ತಾಳೆ, ಕೈ ಜೋಡಿಸ್ಕೊಂಡು ತ್ರಿಜಟೆಗೆ ಹೇಳ್ತಾಳೆ, ಅಮ್ಮ, ಈ ಒಂದು ದುಃಖಮಯವಾದಂತಹ ಸಮಯದಲ್ಲಿ ನೀನೇ ನನಗೆ ಒಡನಾಡಿ, ನನಗೆ ಯಾರೂ ಇಲ್ಲ ಗತಿ, ಈಗ ನೀನೇ ನನ್ನ ಜೊತೆಲಿರೋದು. ನಾನು ಈ ಶರೀರವನ್ನು ಬಿಡಬೇಕಂದ್ರೆ ಸಾಯಬೇಕು, ಅದಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ಮಾಡು. ವಿರಹ ಅನ್ನೋದು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನನ್ನ ರಾಮನ ವಿರಹ ನನ್ನನ್ನು ಸುಡ್ತಾ ಇದೆ, ನಿನ್ನ ನಾನು ತಡ್ಕೊಳ್ಳೋದಕ್ಕಾಗಲ್ಲ. ಕಟ್ಟಿಗೆಗಳನ್ನೆಲ್ಲ ತಂದು ಬೆಂಕಿಯನ್ನು ಹಚ್ಚಿ ನೀನು ಆ ಕಟ್ಟಿಗೆಗಳು ಉರಿಯೋ ಥರ ಮಾಡು ಅಂತಂದ್ಬಿಟ್ಟು ಹೇಳ್ತಾಳೆ. ಅಂದರೆ ಏನು, ಅದನ್ನು ಹೊತ್ಸು, ಯಾಕೆ ಅಂತಂದರೆ ನಾನು ಸಾಯಬೇಕು ಅಂತ ಇದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ಎಲೆ ಬುದ್ಧಿವಂತೆಯೇ, ನೀನು ನನ್ನ ಪ್ರೀತಿಯನ್ನು ಅಂದರೆ ಪತಿಭಕ್ತಿಯನ್ನು ಸತ್ಯಗೊಳಿಸೋದಕ್ಕೆ ಸಹಕಾರ ಮಾಡು. ಶೂಲದ ಹಾಗಿರುವಂಥ ರಾವಣನ ಮಾತುಗಳಿದೆಯಲ್ಲ, ಅದನ್ನು ಕೇಳೋದಕ್ಕೆ ನನಗೆ ಸಾಧ್ಯನೇ ಇಲ್ಲ, ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ನನ್ನ ರಾಮ ಬರ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ರಾವಣ 1 ತಿಂಗಳು ಗಡುವು ಕೊಟ್ಟಿದ್ದಾನೆ, ಅದು ಮುಗೀತಾ ಬಂತು. ಅವನು ಬಂದರೆ ಇನ್ನೂ ಅವನು ಮಾತನ್ನು ಕೇಳಿಸ್ಕೊಳ್ಳೋಷ್ಟು ನನಗೆ ಶಕ್ತಿ ಇಲ್ಲ. ಅದಕ್ಕೋಸ್ಕರ ನೀನು ನನಗೆ ಸಹಾಯ ಮಾಡು. ನನ್ನ ಗಂಡನನ್ನು ನಾನು ಎಷ್ಟು ಪ್ರೀತಿಸ್ತೀನಿ ಅನ್ನೋದು ನಿನಗೂ ಕೂಡ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಸೀತೆ ಈ ರೀತಿ ಹೇಳೋದನ್ನು ಕೇಳಿ ತ್ರಿಜಟೆ ಏನು ಮಾಡ್ತಾಳೆ, ಅವಳ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವಳನ್ನು ಸಂತೈಸ್ತಾಳೆ. ಶ್ರೀರಾಮಚಂದ್ರನ ಬಲಪರಾಕ್ರಮಗಳನ್ನು ಕೀರ್ತಿಯನ್ನು ವರ್ಣನೆ ಮಾಡಿ ತ್ರಿಜಟೆ ಹೇಳ್ತಾಳೆ. ಇಲ್ಲಿ ಸೀತೆಗೇನು ರಾಮನ ಒಂದು ಮಹಿಮೆ ಎಲ್ಲ ಗೊತ್ತಿಲ್ವಾ, ಆದರೂ ಈಗ ಅವಳು ಆ ರಾಮನ ವಿರಹದಲ್ಲಿ ಮತ್ತು ಈಗ ಹಿಂಸೆ ಪಡ್ತಾ ಇದ್ದಾಳೆ, ಮತ್ತು ದುಃಖದಲ್ಲೂ ಇದ್ದಾಳೆ, ಭಯನೂ ಪಟ್ಕೊಂಡಿದ್ದಾಳೆ. ಇಂಥ ಸ್ಥಿತಿಯಲ್ಲಿ ಅವಳು ರಾಮನ ಬಗ್ಗೆ ಡೌಟ್ ಪಡ್ತಾ ಇದ್ದಾಳೆ, ಬರ್ತಾನೋ ಇಲ್ವೋ ಅಂತಂದ್ಬಿಟ್ಟು. ಅದಕ್ಕೆ ರಾಮನ ಬಗ್ಗೆ ಇವಳು ಹೇಳ್ತಾ ಇದ್ದಾಳೆ, ಅವನ ಬಲಪರಾಕ್ರಮದ ಬಗ್ಗೆ ನೀನು ಯಾಕೆ ಸಂಶಯ ಪಡ್ತೀಯ, ನೀನು ಅವನಿಗೆ ಹೆದರ್ಕೋಬೇಡ, ರಾಮ ಬಂದೇ ಬರ್ತಾನೆ ಅನ್ನೋ ರೀತಿ ಅವಳು ಹೇಳಿ, ಎಲೆ ಸುಕುಮಾರಿಯೇ, ಈ ಒಂದು ರಾತ್ರಿಯ ಸಮಯದಲ್ಲಿ ಬೆಂಕಿ ಎಲ್ಲಿ ಸಿಗೋದಿಲ್ಲ ಅಂತ ಹೇಳಿ ತನ್ನ ಮನೆಗೆ ವಾಪಸ್ ಹೊರಟೋಗ್ತಾಳೆ.
ಏನು ಬೆಂಕಿ ಸಿಗೋದಿಲ್ವಾ ಅಂತ ನಮ್ಗೆ ಅನ್ನಿಸ್ಬೋದು. ಈಗ ನಮಗೆ ಲೈಟ್ರ್ ಇದೆ, ಬೆಂಕಿ ಕಡ್ಡಿ ಇದೆ, ಎಲ್ಲ ಇದೆ. ಆ ಸಮಯದಲ್ಲಿ ಬೆಳಗಿಂದ ಸಂಜೆಯವರೆಗೂ ಬೆಂಕಿ ಒಲೆನಲ್ಲೋ ಅಥವಾ ಯಾವುದಾದ್ರೂ ಒಂದು ಕಡೆ ಉರಿತಾನೇ ಇರ್ತಾ ಇತ್ತು. ಒಬ್ಬರಿಂದ ಒಬ್ಬರಿಗೆ ಬೆಂಕಿಯನ್ನು ಎರವಲು ಪಡಿತಾ ಇದ್ರು. ಅಂದರೆ ಇವ್ರ ಮನೆಯಲ್ಲಿ ಬೆಂಕಿ ಇದ್ದಾಗ ಈಸ್ಕೊಂಡೋಗಿ ಅದನ್ನು ತಮ್ಮ ಮನೆಯಲ್ಲಿ ಒಲೆಯನ್ನು ಉರಿಸೋದಕ್ಕೋ ದೀಪವನ್ನು ಹಚ್ಚೋದಕ್ಕೋ ಆ ರೀತಿ ಅವರು ಯೂಸ್ ಮಾಡ್ತಾ ಇದ್ರು. ಯಾವಾಗಲೂ ಬೆಂಕಿ ಉರಿತಾ ಇರಲಿಲ್ಲ. ಅಂದರೆ ರಾತ್ರಿ ಹೊತ್ತು ಉರಿತಾ ಇರಲಿಲ್ಲ. ಸಂಜೆ ಆದಮೇಲೆ ಎಲ್ಲರೂ ಊಟ ಉಪಚಾರ ಎಲ್ಲ ಮುಗಿಸಿದ ಮೇಲೆ ಅವರು ಬೆಂಕಿಯನ್ನು ಆರಿಸ್ಬಿಡ್ತಾಯಿದ್ರು. ಒಲೆಗಳನ್ನು ಯಾವುದೇ ರೀತಿಯ ಬೆಂಕಿ ಇದ್ದರೂ ಕೂಡ ಎಲ್ಲ ಆರಿಸಿ ಆಮೇಲೆ ಅವರು ಮಲ್ಕೊಂಡ್ಬಿಡ್ತಾಯಿದ್ರು. ರಾತ್ರಿ ಊಟ ಆದ ನಂತರ ಯಾರ ಮನೆಯಲ್ಲೂ ಬೆಂಕಿ ಇರ್ತಾ ಇರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾಳೆ ಅವಳು, ರಾತ್ರಿ ಹೊತ್ತು ಬೆಂಕಿ ಎಲ್ಲಿ ಸಿಗುತ್ತೆ, ಸಿಗೋದಿಲ್ಲ. ಅಂದರೆ ಬೆಳಗ್ಗೆ ನಾನು ನಿನಗೆ ನೀನೇನು ಹೇಳಿದ್ಯೋ ಅದನ್ನು ಮಾಡ್ತೀನಿ ಅನ್ನೋ ರೀತಿ ಅವಳಿಗೆ ಹೇಳಿ ಸದ್ಯಕ್ಕೀಗ ಅವಳನ್ನು ಅದರಿಂದ ತಪ್ಪಿಸ್ಬೇಕು ಅಂತ ಅಂದ್ಬಿಟ್ಟು ಅವಳು ಈಗೇನೂ ಸಿಗೋದಿಲ್ಲ ಅಂತ ವಾಪಸ್ ಮನೆಗೆ ಹೊರಟೋಗ್ತಾಳೆ. ಆಗ ಸೀತೆ ಮನಸ್ಸಲ್ಲಿ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅಯ್ಯೋ, ಈ ವಿಧಾತ ಕೂಡ ನನಗೆ ಪ್ರತಿಕೂಲವಾಗಿದ್ದಾನೆ. ಅಂದರೆ ನಾನು ಏನು ಯೋಚನೆ ಮಾಡ್ತಾ ಇದ್ದೀನೋ ಅದರ ಆಪೋಸಿಟ್ ಆಗಿ ನಡ್ಕೊಳ್ತಾ ಇದ್ದಾನಲ್ಲಪ್ಪ. ನಾನು ಈಗೇನು ಮಾಡಲಿ, ಬೆಂಕಿ ಸಿಗದೆ ಹೋಗುತ್ತಲ್ಲ, ನೋವು ಕೂಡ ನನಗೆ ದೂರ ಆಗೋದಿಲ್ಲ, ಏನು ಮಾಡಲಿ ಅಂತ ಗೊತ್ತಿಲ್ಲ. ನೋಡಿ, ಯಾವಾಗ ಫ್ರಸ್ಟ್ರೇಷನ್ ಅಂತ ಹೇಳ್ತಾರೆ, ಡಿಪ್ರೆಷನ್ ಅಂತ ಹೇಳ್ತೀವಲ್ವಾ, ಆ ರೀತಿ ಅಂದರೆ ನಮ್ಮ ಮನಸ್ಸು ಅತಿಯಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾಗ, ಆ ಒಂದು ಸಂದರ್ಭವನ್ನು ಎದುರಿಸೋದಕ್ಕೆ ನಮಗಾಗದೇ ಇದ್ದಾಗ ನಮ್ಮ ಮನಸ್ಸಲ್ಲಿ ಏನೇನೆಲ್ಲ ಯೋಚನೆಗಳು ಬರುತ್ತೆ ಅಂತಂದ್ಬಿಟ್ಟು ಅಲ್ವಾ. ಇಲ್ಲಿ ಸೀತೆ ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದಾಳೆ. ಅವಳ ಆಕಾಶವನ್ನು ನೋಡಿಕೊಂಡು ಆಕಾಶದಲ್ಲಿ ಬೆಂಕಿ ಕಾಣಿಸ್ತಾ ಇದೆ. ಅಂದರೆ ನಕ್ಷತ್ರಗಳನ್ನು ಬೆಂಕಿ ಅಂತ ಹೇಳ್ತಿದ್ದಾಳೆ. ನಕ್ಷತ್ರಗಳು ಕಾಣಿಸ್ತಾ ಇದೆ ಅಂದರೆ ಅದು ಬೆಂಕಿಯ ಹಾಗೆ ಕಾಣಿಸ್ತಾ ಇದೆ. ಆದರೆ ಭೂಮಿ ಮೇಲೆ ಒಂದೂ ಕೂಡ ಉದುರೋದಿಲ್ವಲ್ಲ. ಅಂದರೆ ಅದಾದರೂ ಒಂದು ಉದುರಿದ್ರೆ ಬೆಂಕಿ ಹತ್ಕೊಳ್ಳುತ್ತಲ್ಲ ಅಂತ ಅವಳು ಯೋಚನೆ ಮಾಡ್ತಾ ಇರೋದು. ಈಗ ಅವಳಿಗೆ ಬೆಂಕಿ ಬೇಕು ತಾನು ಸಾಯೋದಕ್ಕೆ. ಆಮೇಲೆ ಚಂದ್ರ ಅಗ್ನಿಮಯನಾಗಿದ್ದಾನೆ, ಆದರೆ ಅವನು ಕೂಡ ನಾನು ಹತಭಾಗ್ಯಳು ಅಂತ ತಿಳ್ಕೊಂಡು ಬೆಂಕಿಯನ್ನು ಸುರಿಸ್ತಾ ಇಲ್ವಲ್ಲ. ಅಂದರೆ ಆ ಚಂದ್ರ ಕೂಡ ನೋಡೋದಕ್ಕೆ ಬೆಂಕಿ ಹಾಗೆ ಇದ್ದಾನಲ್ವಾ, ಅವನು ಬೆಂಕಿಮಯನೇ. ಆದರೆ ನಾನು ಅಭಾಗ್ಯಳು ಅಂತ ತಿಳ್ಕೊಂಡೀಗ ಬೆಂಕಿಯನ್ನು ಅವನು ಸುರಿಸ್ತಾ ಇಲ್ಲ ಅಂತಂದ್ಬಿಟ್ಟು ಈಗ ತಾನು ಕೂತಿರ್ತಾಳಲ್ಲ ಆ ವೃಕ್ಷ, ಅಶೋಕ ವೃಕ್ಷ ಅಂತ ಅದಕ್ಕೆ ಹೆಸರು, ಅದಕ್ಕೆ ಕೇಳ್ಕೊಳ್ತಾ ಇದ್ದಾಳೆ, ನೀನಾದರೂ ನನ್ನ ವಿನಂತಿಯನ್ನು ಕೇಳು, ನನಗಿರುವಂಥ ಶೋಕವನ್ನು ಕಳೆದು ನೀನು ಅಶೋಕ ಅನ್ನುವಂಥ ನಿನ್ನ ಹೆಸರನ್ನು ಸಾರ್ಥಕ ಪಡಿಸ್ಕೋ ಅಂತಂದ್ಬಿಟ್ಟು. ಆಮೇಲೆ ನಿನ್ನ ಹೊಸ ಹೊಸ ಚಿಗುರುಗಳಿದೆಯಲ್ಲ, ಈಗ ಚಿಗುರೆಳೆಗಳು ನೋಡಿದ್ದೀರಾ, ಅದು ಕೆಂಪಾಗಿರುತ್ತೆ ಸ್ವಲ್ಪ, ಅದನ್ನು ಹೇಳ್ತಾ ಇದ್ದಾಳೆ. ಹೊಸ ಚಿಗುರುಗಳು ಬೆಂಕಿಯ ಹಾಗೇನೇ ಇದೆ, ಯಾವ ಸಂಕೋಚವನ್ನು ಇಟ್ಕೊಳ್ಳದೆ ನೀನು ಬೆಂಕಿಯನ್ನು ಕೊಡು, ಈ ವಿರಹವನ್ನು ತುತ್ತ ತುದಿಗೆ ನೀನು ಮುಟ್ಟಿಸ್ಬೇಡ. ಅಂದರೆ ನಿನ್ನ ಕೆಳಗಡೆ ನಾನು ಕೂತಿದ್ದೀನಿ, ನಿನ್ನ ಚಿಗುರು ಎಲೆ ಬೆಂಕಿಯ ಹಾಗಿದೆಯಲ್ಲ, ಅದನ್ನಾದರೂ ಕೊಡು ನನಗೆ. ಈ ವಿರಹವನ್ನು ನಾನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಇದನ್ನು ಅತಿ ತೀವ್ರವಾಗಿ ಮಾಡಬೇಡ ನೀನು. ಈ ರೀತಿ ವಿರಹದಿಂದ ತುಂಬ ವ್ಯಾಕುಲಳಾಗಿರುವಂತಹ ಸೀತೆಯನ್ನು ನೋಡ್ತಾನೆ ಹನುಮಂತ. ಯಾಕಂದರೆ ಆ ಮರದ ಮೇಲೆ ಕೂತಿರ್ತಾನೆ ಅವನು, ಸಣ್ಣ ರೂಪ ತಗೊಂಡು, ಯಾರಿಗೂ ಕಾಣಿಸ್ದೇ ಇರೋ ಹಾಗೆ. ಈಗ ಸೀತೆ ಮಾತಾಡ್ತಾ ಇರೋದು, ಅವಳು ವಿರಹದಲ್ಲಿ ನೋವನ್ನು ಅನುಭವಿಸ್ತಾ ಇರೋದು, ಇದನ್ನೆಲ್ಲ ನೋಡ್ತಾ ನೋಡ್ತಾ ಅವನಿಗೆ ಒಂದು ಕ್ಷಣ ಒಂದು ಕಲ್ಪದ ಹಾಗೆ ಆಗ್ತಾ ಇದೆ. ಅಯ್ಯೋ, ಯಾವಾಗ ನಾನು ಅವಳು ಮುಂದೆ ಹೋಗಿ ಸಮಾಧಾನ ಹೇಳ್ತೀನಿ. ಯಾಕಂದರೆ ಒಂದು ಒಳ್ಳೆ ಸಂದರ್ಭ ಬರಬೇಕು, ಹಾಗೆ ಹೋದರೆ ಅವಳು ಹೆದರ್ಕೊಳ್ತಾಳೆ, ಮೊದಲೇ ಹೆದರ್ಕೊಂಡಿದ್ದಾಳೆ. ಮತ್ತು ಅದು ರಾಕ್ಷಸರಿದ್ದಂಥ ಜಾಗ ಅಲ್ವಾ, ಅವರೆಲ್ಲ ಮಾಯ ಮಂತ್ರ ಇಂಥದ್ದೆಲ್ಲ ಮಾಡುವಂಥವ್ರು. ಸೊ ನಾನು ಹೋದರೆ ಅವಳಿಗೆ ನಂಬಿಕೆನೂ ಬರೋದಿಲ್ಲ, ಹೇಗೆ ಇವಳಿಗೆ ಸಹಾಯ ಮಾಡೋದು ನಾನೀಗ ಅಂತಂದ್ಬಿಟ್ಟು ಅವನಿಗೆ ಅಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಒಂದೊಂದು ಕ್ಷಣನೂ ಒಂದೊಂದು ಯುಗದ ಥರ ಅವನಿಗೆ ಅನ್ನಿಸ್ತಾ ಇದೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.